Guys, I really can't express in words how I'm feeling now. I'm so happy. ಫುಲ್ ಸ್ಯಾಟಿಸ್ಫೈಡ್ ಫೀಲ್ ಅನ್ಸತೈತಿ. ಹಾಯ್ ಗೈಸ್, ಬೆಳಿಗ್ಗೆ ಎದ್ದಾಗಿಂದ ಆಲ್ಮೋಸ್ಟ್ ಲೇಟ್ ನೈಟ್ವರೆಗೂ ವರ್ಕ್ ಮಾಡಿದಷ್ಟೇ. ಎಡಿಟಿಂಗ್ ಮಾಡ್ತೇವಲ್ಲ, ಅದು ಅದರಷ್ಟು ಕಷ್ಟ ಆಗಂಗಿಲ್ಲ ಅದ. ಸೊ ಎಫರ್ಟ್ ಈಸ್ ಆಲ್ವೇಸ್ ದೇರ್. ಪ್ಲೀಸ್ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿರಿ, ಫುಲ್ ವೀಡಿಯೋಸ್ ನೋಡಿರಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡೋಕೆ ಹೇಳ್ರಿ. ಪ್ಲೀಸ್ ಸಪೋರ್ಟ್ ಮೀ ಗೈಸ್. ನಾನು ಬಡವ ನೊಂದಿದ್ದೇನೆ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಆ್ಯಸ್ ಯೂಶ್ವಲ್ ಪ್ರೇಯರ್ಸ್ ಆ್ಯಂಡ್ ಅಫರ್ಮೇಷನ್ಸಿಂದ ನನ್ನ ಡೇ ಸ್ಟಾರ್ಟ್ ಮಾಡಿದೆ. ನೆಕ್ಸ್ಟ್ ನನ್ನ ಮಾರ್ನಿಂಗ್ ಡ್ರಿಂಕ್ ರೆಡಿ ಮಾಡ್ಕೊಂಡು ಕೊಡಿದೆ. ಊರಿಂದ ನನ್ನ ಫ್ರೆಂಡ್ ಬಂದಿದ್ದ. ಬೆಳಗ್ಗೆ 5:30 ಹೋಗಿ ಅವ್ನು ಪಿಕಪ್ ಮಾಡ್ಕೊಂಡು ಬಂದೆ. ವ್ಲಾಗಲ್ಲಿ ನಾನು ತೋರಿಸ್ಬೇಡ ಅಂತಂದ. ಸೊ ಐ ಡಿಂಟ್ ಟೇಕ್ ಎನಿ ವಿಡಿಯೋ. ಅವ್ನು ಕರ್ಕೊಂಡು ಬಂದೆ. ಟೈಮ್ 6 ಆಗಿತ್ತು. ನೈಟ್ ಲೇಟಾಗಿ ಮಲಗಿದ್ರಿಂದ ಸ್ಲೀಪ್ ಇನ್ಕಂಪ್ಲೀಟ್ ಆಗಿತ್ತು. ಸೊ ಸ್ವಲ್ಪ ಹೊತ್ತು ಮಲ್ಗೋಣ ಅಂತೇಳಿ ಮಲ್ಕೊಂಡೆ. ಹಾನೆಸ್ಟ್ಲಿ ಹೇಳಬೇಕಂದ್ರೆ ಎದ್ದೊಳಕ್ಕೆ ಆಗತ್ತಿರಲಿಲ್ಲ. ಫುಲ್ ಲೇಝಿ ಫೀಲ್ ಆಗತ್ತಿತ್ತು. ಬಟ್ ಐ ಅಬ್ಸಲ್ಯೂಟ್ಲಿ ಹೇಟ್ ಬೀಯಿಂಗ್ ಲೇಝಿ. ನಾವು ಲೇಝಿನೆಸ್ಸಿಂದ ಎಷ್ಟೋ ಟೈಮ್ ವೇಸ್ಟ್ ಮಾಡೀನಿ. ಆಲ್ಮೋಸ್ಟ್ ನನ್ನ ಲೈಫ್ ಹಾಳು ಮಾಡ್ಕೊಂಡಿದ್ದೆ ಲೇಝಿನೆಸ್ಸಿಂದ. ದೆನ್ ಐ ಡಿಸೈಡೆಡ್ ಟು ಗೆಟ್ ಅಪ್ ಆ್ಯಂಡ್ ವರ್ಕೌಟ್. 7:30ಗೆ ಎದ್ದೆ. 2 ಡೇಸಿಂದ ವರ್ಕೌಟ್ ಮಿಸ್ ಮಾಡಿದ್ರಿಂದ ಭಾಳ ರಿಗ್ರೆಟ್ ಫೀಲ್ ಆಗತ್ತಿತ್ತು. ಗೈಸ್, ಟ್ರಸ್ಟ್ ಮಿ ವೆನ್ ಐ ಸೇ ದಿಸ್, ಲೇಝಿನೆಸ್ ಆ್ಯಂಡ್ ಲಸ್ಟ್ ಇವೆರಡು ನಮ್ಮ ದೊಡ್ಡ ಶತ್ರು. ಇಫ್ ಯು ಥಿಂಕ್ ಯು ಆರ್ ಸಫರಿಂಗ್ ಫ್ರಮ್ ದೀಸ್, ದೆನ್ ಪ್ಲೀಸ್ ಇದರಿಂದ ಜಲ್ದಿ ಹೊರಗೆ ಬರ್ರಿ. ಇಲ್ಲ ಅಂದರೆ ದೇ ವಿಲ್ ಸ್ಟಾರ್ಟ್ ಟೇಕಿಂಗ್ ಯು ಅವೇ ಫ್ರಮ್ ಯುವರ್ ಡ್ರೀಮ್. ಇದನ್ನು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸಿಂದ ಹೇಳತ್ತೀನಿ. ವರ್ಕೌಟ್ ಮಾಡ್ಬೇಕು ಇಲ್ಲ ಯಾವುದಾದ್ರೂ ಕೆಲಸ ಮಾಡ್ಬೇಕಂದಾಗ ನಿಮಗೆ ಲೇಝಿನೆಸ್, ಪ್ರೊಕ್ರಾಸ್ಟಿನೇಷನ್ ಫೀಲ್ ಆಗತ್ತೈತೆ ಅಂತಂದ್ರೆ ಡೂ ಒನ್ ಥಿಂಗ್. ಟೇಕ್ ಅ ಡೀಪ್ ಬ್ರೆತ್ ಆ್ಯಂಡ್ ಕೌಂಟ್ 3, 2, 1. ದೆನ್ ಟೇಕ್ ಆ್ಯನ್ ಇಮಿಡಿಯೇಟ್ ಆ್ಯಕ್ಷನ್. ಲೈಕ್ ಪುಷಪ್ಸ್ ಮಾಡಿರಿ, ರೂಮ್ ಕ್ಲೀನ್ ಮಾಡಿರಿ, ಅಟ್ಲೀಸ್ಟ್ ಡೂ ಸಮಥಿಂಗ್. ಸೊ ನೀವು ಲೇಝಿನೆಸ್ಸಿಂದ ದೂರ ಬರ್ತೀರಿ. ಸೊ ನನ್ನ ರೆಗ್ಯುಲರ್ ವರ್ಕೌಟ್ಸ್ ಎಲ್ಲ ಮಾಡಿ ರೂಮ್ ಕ್ಲೀನ್ ಮಾಡಿಕೊಂಡು ದೇವ್ರಿಗೆ ಕೈ ಮುಗಿದು ದೇವಸ್ಥಾನಕ್ಕೆ ಹೋದೆ. ದೇವಸ್ಥಾನಕ್ಕೆ ಬಂದು ದೇವ್ರ ದರ್ಶನ ಮಾಡಿಕೊಂಡೆ. ಪ್ರದಕ್ಷಿಣೆ ಹಾಕಿ ಹೋಗಬೇಕಾದ್ರೆ ನಾನು ಡೈಲಿ ನಾಮ ಜಪ ಮಾಡೋ ಪ್ಲೇಸ್ ಒಳಗೆ ಏನೋ ಹೋಮ ಮಾಡತ್ತಿದ್ರು. ಸೊ ಬೇರೆ ಕಡೆ ಕೂತ್ಕೊಂಡು ನಾಮ ಜಪ ಮಾಡಿದೆ ಇವತ್ತು. ಮಾಡಿಕೊಂಡು ಪ್ರಸಾದ ತಿನ್ಕೊಂಡು ರೂಮಿಗೆ ಬಂದೆ. ಗೈಸ್, ನಮ್ಮ ಬ್ರೋ ಹೇರ್ ಫಾಲಿಗೆ ಮತ್ತು ಸ್ಕಿನ್ ಕೇರ್ಗೆ ಒಂದು ಡ್ರಿಂಕ್ ಮಾಡಿಕೊಡಿ ಅಂತಂದ್ರು. ಸೊ ಮಾಡತ್ತೇವಿ. ಫಸ್ಟ್ ಆರ್ಡರ್ ಲಿಯಾನ್ಸ್ ಬರ್ಗರಿಗೆ ಬಂದಿತ್ತು. ಅದನ್ನು ಪಿಕಪ್ ಮಾಡ್ಕೊಂಡು ಹೋದೆ. ಈ ಅಪಾರ್ಟ್ಮೆಂಟ್ ಒಳಗೆ ಈ ಸ್ವಿಮ್ಮಿಂಗ್ ಪೂಲ್ ಐತಲ್ಲ, ಮ್ಯಾಲಿಂದ ವ್ಯೂ ಮಸ್ತ್ ಕಾಣಿಸುತ್ತೆ. ನೋಡೋಣ ಮ್ಯಾಲೆ ಹೋದ್ಮೇಲೆ ಈ ವ್ಯೂ ಕಾಣಿಸುತ್ತೆ ಇಲ್ಲ ಅಂತೇಳಿ. ಲೆಟ್ಸ್ ಸಿ. ದೊಡ್ಡ ಅಪಾರ್ಟ್ಮೆಂಟ್, ಲಿಫ್ಟ್ ಒಳಗೆ ಯಾರು ಇಲ್ದಾಗ ಒಬ್ಬರೇ ಹೋಗ್ತಿರ್ತೇವಲ್ಲ ಮೇಲೆ, ಅದೊಂಥರ ಏನೋ ಫುಲ್ ಪೀಸ್ ಅನಿಸ್ತೈತಿ. ಏನು ಡಿಸ್ಟರ್ಬೆನ್ಸ್ ಇರಲ್ಲ. ನೋಡಿದ್ರೆ ಇಲ್ಲಿಂದನೇ ಜಂಪ್ ಮಾಡ್ಬೇಕು ಅನಿಸ್ತೈತಿ, ಅಷ್ಟು ಮಸ್ತ್ ಇದೆ ಸ್ವಿಮ್ಮಿಂಗ್ ಪೂಲ್. ನಂಗೆ ಸ್ವಿಮ್ಮಿಂಗ್ ಪೂಲ್ ಅಂದ್ರೆ ರಿಯಲಿ ಸಿಕ್ಕಾಪಟ್ಟೆ ಇಷ್ಟ ನಂಗೆ. ಟೈಮ್ ಆಲ್ಮೋಸ್ಟ್ 2 o'clock ಆಗಿತ್ತು. ನಾನು ನಮ್ಮ ಬ್ರೋ ಊಟಕ್ಕೆ ಬಂದು ಮತ್ತೆ ಕೆಲಸ ಸ್ಟಾರ್ಟ್ ಮಾಡಿದ್ವಿ. ಕುನಾಫಾ ಬೈಟ್ಸಿಗೆ ಬಂದೇನೆ. ಯಾರ್ಯಾರು ಕುನಾಫಾ ತಿಂದಿರಿ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ. ನಮ್ದೇನಿದ್ರು ಶಾವಿಗೆ ಮತ್ತು ಹಾಲು, ಶಾವಿಗೆ ಪಾಯಸ. ಇಲ್ಲಿ ಅಣ್ಣ ವೈಫೈ ಆಫ್ ಮಾಡ್ಕೊಂಡು ಕೂತ್ಬಿಟ್ಟ. ಆರ್ಡ್ರ್ ಬಂದಿದ್ದೇ ಗೊತ್ತಿಲ್ಲ ಅಂತ ಅವಂಗೆ. ಆರ್ಡ್ರ್ ಬಂದು ಆಲ್ಮೋಸ್ಟ್ 15 minutes ಆಯ್ತು. ಈಗ ಕೋಡ್ ಮಾಡಿಕೊಡ್ತೇನೆ ಅಂತ ತಾನು ಆಲ್ಮೋಸ್ಟ್ ಒಂದು 15 minutes ತೊಗೋತಾನೆ ಈಗ ಮಾಡೋಕ್ಕೆ. ಡೈಲಿ ಹಿಂಗೆ ಟೈಮ್ ಎಷ್ಟಾಗುತ್ತೆ ನಮ್ಮದು. ಹಾಯ್ ಗೈಸ್, ಸಂಡೇ ಆರ್ಡರ್ ಫ್ಲೋ ಇರಲ್ಲ, ಡೇ ಟೈಮ್. ಸೊ ನಂದು 9 ಆಗೈತಿ, ನಮ್ಮ ಬ್ರೋದು 13 ಆಗೈತಿ. ನನಗೆ 21 ಬೇಕಾ, ಅವ್ರಿಗೆ 17 ಬೇಕಾ. ಸೊ ಲೆಟ್ಸ್ ಸಿ ಇವತ್ತು ಕಂಪ್ಲೀಟ್ ಆಗುತ್ತೆ ಇಲ್ಲ ನೋಡೋಣ. ನಾಳೆ ಬೆಳಗ್ಗೆ ಮತ್ತೆ ಜಲ್ದಿ ಎದ್ದು ವರ್ಕೌಟ್ ಮಾಡ್ಬೇಕು. ಯಾಕಂದ್ರೆ ನೆಕ್ಸ್ಟ್ ವಾರ ನಾನು ವರ್ಕೌಟ್ ಮಿಸ್ ಮಾಡ್ಬಾರ ಅಂತೇಳಿ ಅಂದ್ಕೊಂಡೇನಿ. ಸೊ ನೋಡೋಣ 11 o'clockವರೆಗೂ ನೋಡೋಣ. ಆರ್ಡ್ರ್ ನಾನು ಫಟ್ ಅಂತ ಹೊಡೆದೆ ಅಂತಂತಂದರೆ 30 ಮಾಡೋಕ್ಕೆ ಟ್ರೈ ಮಾಡ್ತೇನೆ ಇವತ್ತು. ಸೊ ಲೆಟ್ಸ್ ಸಿ. ಗೈಸ್, ಅಲ್ಲಿ ನೋಡ್ರಿ, ಅದು ಸ್ಟಿಕ್ ಅಂತ ಹೆಂಗೆ ಕಾಣತೈತಲ್ಲ, ಅದು ಸ್ಟಿಕ್ ಅಲ್ಲ, ಹಿಟ್ಟದು. ನೋಡ್ರಿ ಅಲ್ಲಿ ಮೊಮೋಸ್ ಫಿಲ್ ಮಾಡ್ಯಾರ, ಅದು ರೋಲ್ ಮಾಡತ್ತಾರ. ಇಷ್ಟೊತ್ತು ಅವ್ರು ಎಷ್ಟು ಚಂದ ಅದು ಹಿಟ್ಟು ಲಟ್ಸಾತಿದ್ರು ಅಂತಂದ್ರೆ ಎಷ್ಟು ಮಸ್ತ್. ಅಲ್ಲಿ ನೋಡ್ರಿ, ನೋಡ್ರಿ ಎಷ್ಟು ಮಸ್ತ್ ಲಟ್ಸ್ಯಾರ. ಅದು ಅಮೇಝಿಂಗ್ ಅಲ್ಲ. ನಮ್ಮ ಮಮ್ಮಿ ಬೈದು ಕ್ಲಿಯರಾಗಿ ವಾರ್ನ್ ಮಾಡ್ಯಾರ, ಕಸ್ಟಮರ್ ಮುಖ ತೋರಿಸ್ಬೇಡ ಅಂತೇಳಿ. ಸೊ ಈ ವಿಡಿಯೋ ಹಿಂಗೆ ಬಂದೈತಿ, ಅಡ್ಜಸ್ಟ್ ಮಾಡ್ಕೋರಿ ಪ್ಲೀಸ್. ಗೈಸ್, 17 ಆರ್ಡ್ರ್ ಆಗ್ಯಾವ. ಟೈಮ್ ಎಕ್ಸಾಕ್ಟ್ 10 ಗಂಟೆ ಆಗೈತಿ. ಇನ್ನೂ 13 ಆರ್ಡ್ರ್ ಬೇಕು. 5 hours ಐತಿ. ಇಟ್ಸ್ ನಾಟ್ ಇಂಪಾಸಿಬಲ್. ಓಕೆ, ಲೆಟ್ಸ್ ಚೇಸ್ ಇಟ್.
ಇಲ್ಲಿ ನೋಡ್ರಿ, ನಾವು ಮಿಡ್ ನೈಟ್ ಫುಲ್ ಥಂಡಿ ಒಳಗೆ ನಡ್ಗಾಕತ್ತಿದ್ರೆ ನಮ್ಮ ಡೋಗೇಶ್ ಬಾಯ್ ಫುಲ್ ಚಿಲ್ ಮಾಡಕತ್ತಾನ. ಗೈಸ್, ಟೈಮ್ 12:15 ಆಗೈತಿ, 12:10 ಆಗೈತಿ. ಆರ್ಡರ್ 23 ಆಗ್ಯಾವ, ಇನ್ನೂ 7 ಆರ್ಡರ್ಸ್ ಬೇಕಾ. ಆರ್ಡ್ರ್ ಒಂದು ಬರತ್ತಿಲ್ಲ. ಟಾರ್ಗೆಟ್ ರೀಚ್ ಆಗ್ತೈತಿಲ್ಲೋ ಅಂತೇಳಿ ಟೆನ್ಷನ್ ಆಗತೈತಿ. ಬಟ್ ನಾನು ಕಂಪ್ಲೀಟ್ ಮಾಡಲೇಬೇಕು ಇವತ್ತು, ಇಲ್ಲ ಅಂದರೆ ವೀಕ್ಲಿ ಟಾರ್ಗೆಟ್ ನಂದು ರೀಚ್ ಆಗಲ್ಲ. ಯಾ ಟ್ರೈ ಹಾರ್ಡ್. ಗೈಸ್, ಟೈಮ್ 1 o'clock, 26 ಆರ್ಡ್ರ್ ಆಗೈತಿ, ಇನ್ನು 4 ಅಷ್ಟೇ. ಯಾ ಮುಗಿತೈತಿ, 2:30 ಅನ್ನೋಗ ಮುಗಿತೈತಿ. ಸಿ ದ ಫಾಗ್, ವಿಪರೀತ ಕೋಲ್ಡ್ ಐತಿ ಗೈಸ್. ಇನ್ನೆರಡು, ಥಂಡಿ ಭಾಳ ಕಟ್ಟೈತಿ. ಲಿಟ್ರಲಿ ಐ ಆಮ್ ಶೇವರಿಂಗ್. ಆರ್ಡ್ರ್ ಬರತ್ತಿಲ್ಲ, ವೇಟ್ ಮಾಡತ್ತೀನಿ. ಟೈಮ್ 1:25. ಓ ಗಾಡ್. ಗೈಸ್, 29th, waiting for the last one. ಟೈಮ್ 1:40 ಆಗೈತಿ. ನಾನು ಎಲ್ಲಿ ಇವತ್ತು ಆಗುತ್ತಿಲ್ಲ ಅಂತ ಅಂದ್ಕೊಂಡಿದ್ದೆ, ಬಟ್ ಮೇ ಬಿ 2:15 ಅಂದ್ರೆ ಮುಗಿಬೋದು. ಲಾಸ್ಟ್ ಆರ್ಡ್ರ್ ಪಿಕಪಿಗೆ ಬಂದಿದ್ದೆ. ಇಲ್ಲಿ ನೋಡ್ರಿ, ಇಬ್ರು ಕೂಡ ಜಗಳಾಡಕತ್ತಾರ. ನಾನು ಪಿಕಪ್ ಮಾಡೋದು ಬಿಟ್ಟು ಇವ್ರು ಜಗಳ ನೋಡ್ಕೊಂಡು ನಿಂತಿದ್ದೆ. ಏನೋ ಒಂಥರ ಮಜಾ ಅಲ್ಲ. ಗೈಸ್, ಲಾಸ್ಟ್ ಆರ್ಡರ್ ಜೀಪಿನ ಒಳಗೈತಿ. ಫುಲ್ಲು ಫಾಗ್ ಐತಿ, ವಿಪರೀತ ಥಂಡಿ. ಇದೊಂದು ಮುಗಿಸಿ ಬೇಗ ರೂಮಿಗೆ ಹೋಗ್ಬೇಕು. ಕಸ್ಟಮರ್ ಬಂದರು. ಗಾಡ್. Guys, I really can't express in words how I'm feeling now. I'm so happy, full satisfied feel ಅನ್ಸತೈತಿ. ಯಾಕಂದ್ರೆ ಅಟ್ ಒನ್ ಪಾಯಿಂಟ್ ಇದಾಗಲ್ಲ, ಇಂಪಾಸಿಬಲ್ ಅನ್ಸತೈತೆ. ಯಾ 30 ಆರ್ಡರ್ಸ್ ಬೈ 2:15. ಯಾ ಮಲ್ಕೋರಿ, ಗುಡ್ ನೈಟ್, ಸಿ ಯು ಟುಮಾರೋ. ಯಾ ದಿಸ್ ಈಸ್ ಮೈ ಟುಡೇಸ್ ಅರ್ನಿಂಗ್ ಗೈಸ್. 30 ಆರ್ಡ್ರಿಗೆ 1,585 rupees ಆಗೈತಿ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.